ನಮಸ್ಕಾರ ಸ್ನೇಹಿತರೆ, ಕನ್ನಡಿಗರ ಇಂಗ್ಲೀಷ್ ಮಿತ್ರ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನು ನಿನ್ನೆ ವಿಡಿಯೋದಲ್ಲಿ 13ನೇ ಪದದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಅದು ಯಾವುದು ಅಂತ ಹೇಳಿದ್ರೆ ಇನ್ ಫ್ರಂಟ್ ಆಫ್ ಅಂದರೆ ಮುಂದೆ. ಅದನ್ನು ಸ್ಥಳ ಸೂಚಕದಲ್ಲಿ ಯಾವ ರೀತಿಯಾಗಿ ಬಳಸ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ವಿಡಿಯೋ 13ನೇ ಪದದಲ್ಲಿದೆ ಸ್ನೇಹಿತರೆ. ಆ ವಿಡಿಯೋ ನಿಮ್ಗೆ ಬೇಕಂತ ಹೇಳಿದ್ರೆ ಕನ್ನಡಿಗರ ಇಂಗ್ಲೀಷ್ ಮಿತ್ರ ಚಾನಲನ್ನು ನೋಡಿ, ಸಂಪೂರ್ಣವಾದ ಮಾಹಿತಿ ಇದೆ. ಆ ಇನ್ ಫ್ರಂಟ್ ಆಫ್ ದ ಅಂದರೆ ಮುಂದೆ ಅನ್ನೋದನ್ನು ಎಲ್ಲಿ ಹೇಗೆ ಬಳಸಬೇಕು ಅನ್ನೋದನ್ನು ಸಂಪೂರ್ಣವಾದ ಮಾಹಿತಿ ಆ ವಿಡಿಯೋದಲ್ಲಿದೆ. ಸ್ನೇಹಿತರೆ, ಇವತ್ತಿಗೆ 1ನೇ ಪದದಿಂದ 13ನೇ ಪದವರೆಗೂ ನಾವು ಕಲ್ತಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ 14ನೇ ಪದದ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಇವತ್ತು ನಾನು ಈ ರೀತಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ 14ನೇ ಪದದ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಅದನ್ನು ಯಾವ ರೀತಿಯಾಗಿ ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿದೆ. ಅದಕ್ಕೋಸ್ಕರ ಇದು 14ನೇ ಪದದ ಬಗ್ಗೆ ಇವತ್ತು ಮಾಹಿತಿ ಸ್ನೇಹಿತರು. 14ನೇ ಪದವನ್ನು ಎಲ್ಲಿ ಬಳಸಬೇಕು, ಹೇಗೆ ಬಳಸಬೇಕು, ಅದನ್ನು ಕನ್ನಡದಲ್ಲಿ ಏನಂತಾರೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ವಾಕ್ಯಗಳ ರಚನೆ ಮಾಡೋದ್ರ ಬಗ್ಗೆ ಮಾಹಿತಿ, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಸ್ನೇಹಿತರೆ. ಅದು 14ನೇ ಪದ ಸ್ನೇಹಿತರೆ. ನೋಡಿ, ಇವತ್ತಿಗೆ 14ನೇ ಪದ. ಡೈಲಿ ಒಂದೊಂದು ಪದ ಅಂತ ಹೇಳಿದೆ. ಇವತ್ತು 14ನೇ ಪದ. ಅದು 14ನೇ ಪದ ಅಂದರೆ ಅಪೋಸಿಟ್ ಟು ಅಂತ ಇದೆ ಅರ್ಥ. ಅಪೋಸಿಟ್ ಟು ಅದು ಇಂಗ್ಲೀಷ್ನಲ್ಲಿ ಅಪೋಸಿಟ್ ಟು 14ನೇ ಪದ. ಅಪೋಸಿಟ್ ಟು ಅಂದರೆ ಅದು ಆ್ಯಕ್ಚುಲಿ ಎದುರಿಗೆ ಆಗುತ್ತೆ. ಅದನ್ನು ನಾವು ಏನು ಮಾಡ್ತೀವಿ ಸ್ನೇಹಿತರೆ, ದ ಯ ನ ರ ಎಲ್ಲಿ ಬರುತ್ತಲ್ವ, ಅಂದರೆ ಸಾಮಾನ್ಯವಾಗಿ ಮನೆಯ ಎಲ್ಲಿ ಬರುತ್ತಲ್ವ ಅಲ್ಲಿ ಆ ರೀತಿ ಬಳಸ್ಕೊಳ್ಳೋದು. ದ ಯ ನ ರ ಅಂದರೆ ಎದುರಿಗೆ ನಾವು ಅಪೋಸಿಟ್ ಪದವನ್ನು ಬಳಸ್ಬೋದು. ಉದಾಹರಣೆ ನೋಡಿ, ಮನೆಯ ಎದುರಿಗೆ ಅಂದರೆ ಅಪೋಸಿಟ್ ಟು ದ ಹೌಸ್. ಶಾಲೆ ಎದುರಿಗೆ, ಶಾಲೆ ಯ ಬಂತು ನೋಡಿ ಅಲ್ಲಿ. ಅಪೋಸಿಟ್ ಟು ದ ಸ್ಕೂಲ್, ಅಪೋಸಿಟ್ ಟು ದ ಸ್ಕೂಲ್, ಅಪೋಸಿಟ್ ಟು ದ ಸ್ಕೂಲ್. ಇನ್ನು ಮುಖದ ಎದುರಿಗೆ ಅಂದರೆ ಅಪೋಸಿಟ್ ಟು ದ ಪೇಸ್, ಅಪೋಸಿಟ್ ಟು ದ ಪೇಸ್. ಇನ್ನು ಗೋಡೆಯ ಎದುರಿಗೆ, ಗೋಡೆಯ ಎದುರಿಗೆ ಅಂದರೆ ಅಪೋಸಿಟ್ ಟು ದ ವಾಲ್, ಅಪೋಸಿಟ್ ಟು ದ ವಾಲ್. ಇನ್ನು ದೇವಸ್ಥಾನದ ಎದುರಿಗೆ, ದೇವಸ್ಥಾನದ ಎದುರಿಗೆ ಅಂದರೆ ಅಪೋಸಿಟ್ ಟು ದ ಟೆಂಪಲ್, ಅಪೋಸಿಟ್ ಟು ದ ಟೆಂಪಲ್. ನೋಡಿ ಸ್ನೇಹಿತರೆ, ಇಲ್ಲಿ ಮನೆಯ ಯ, ಶಾಲೆಯ ಮುಖದ ಯ, ದ ಯ, ಈ ರೀತಿ ಪದಗಳು ಬರ್ತವೆ. ಅಂದರೆ ದ ಯ ನ ರ ಅದು ಮುಂದೆ ಎದುರಿಗೆ ಬರೆದ್ರೆ ಅದನ್ನು ಅಪೋಸಿಟ್ ಪದವನ್ನು ಸೇರಿಸಿ ವಾಕ್ಯಗಳನ್ನು ರಚನೆ ಮಾಡ್ಬೋದು. ತುಂಬ ಉದಾಹರಣೆಗಳನ್ನು ಹಾಕಿ ನಾವು ವಾಕ್ಯಗಳನ್ನು ರಚನೆ ಮಾಡ್ತಾ ಹೋಗ್ಬೋದು. ಈಸಿಯಾಗಿ ಸ್ನೇಹಿತರೆ ನೋಡಿ, ದೇವಸ್ಥಾನ ಎದುರಿಗೆ ಆಯಿತಾ, ಅಪೋಸಿಟ್ ಟು ದ ಟೆಂಪಲ್ ಆಯಿತು. ಈಗ ಅಂಗಡಿ ಎದುರಿಗೆ ಅಂತ ಹೇಳಿದರೆ ಅಪೋಸಿಟ್ ಟು ದ ಶಾಪ್, ಅಪೋಸಿಟ್ ಟು ದ ಶಾಪ್, ಶಾಪ್. ಅಂಗಡಿಯ ಎದುರಿಗೆ ಅಂದರೆ ಕನ್ನಡಿ ಎದುರಿಗೆ, ಕನ್ನಡಿ ಎದುರಿಗೆ ಅಂದರೆ ಅಪೋಸಿಟ್ ಟು ದ ಮಿರೋರ್. ಕನ್ನಡಿ ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿ ಮಿರೋರ್ ಅಂತ ಹೇಳ್ತೇವೆ, ಮಿರೋರ್, ಅಪೋಸಿಟ್ ಟು ದ ಮಿರೋರ್. ಇನ್ನು ಮರದ ಎದುರಿಗೆ, ಮರದ ಎದುರಿಗೆ ಅಂದರೆ ಅಪೋಸಿಟ್ ಟು ದ ಟ್ರೀ, ಅಪೋಸಿಟ್ ಟು ದ ಟ್ರೀ, ಅಪೋಸಿಟ್ ಟು ದ ಟ್ರೀ. ಇನ್ನು ಉದ್ಯಾನವನದ ಎದುರಿಗೆ, ಉದ್ಯಾನವನದ ಎದುರಿಗೆ ಅಂದರೆ ಉದ್ಯಾನವನದ ಎದುರಿಗೆ ಅಂದರೆ ಅಪೋಸಿಟ್ ಟು ದ ಪಾರ್ಕ್, ಅಪೋಸಿಟ್ ಟು ದ ಪಾರ್ಕ್. ಇನ್ನು ಹೋಟೆಲ್ನ ಎದುರಿಗೆ, ಹೋಟೆಲ್ನ ಎದುರಿಗೆ ಅಪೋಸಿಟ್ ಟು ದ ಹೋಟೆಲ್, ಅಪೋಸಿಟ್ ಟು ದ ಹೋಟೆಲ್. ನೋಡಿ, ಅಪೋಸಿಟ್ ಟು ದ ಹೋಟೆಲ್ ಅಂತ ಆಯಿತು. ಹೋಟೆಲ್ನ ಎದುರುಗಡೆ ಅಂತ ಹೇಳಿದ್ರೆ ಎದುರಿಗೆ ಅಂದರೆ ಅಪೋಸಿಟ್ ಟು ದ ಹೋಟೆಲ್. ನೋಡಿ, ಮುಖದ ಎದುರಿಗೆ, ಗೋಡೆಯ ಎದುರಿಗೆ, ದೇವಸ್ಥಾನ ಎದುರಿಗೆ, ಅಂಗಡಿ ಎದುರಿಗೆ, ಕನ್ನಡಿಯ ಎದುರಿಗೆ, ಮರದ ಎದುರಿಗೆ, ಉದ್ಯಾನವನದ ಎದುರಿಗೆ. ಈ ರೀತಿಯಾಗಿ ನಾವು ಪದಗಳನ್ನು ಸೇರಿಸಿ ವಾಕ್ಯಗಳನ್ನ ರಚನೆ ಮಾಡ್ಬೋದು ಸ್ನೇಹಿತರೆ, ಈಸಿಯಾಗಿ.
ಅದೇ ರೀತಿಯಾಗಿ ಸ್ನೇಹಿತರೆ ತಮಗೆ ನಾನು ಕನ್ನಡದಲ್ಲಿ ಪದಗಳನ್ನು ಕೊಡ್ತೇನೆ ಅದನ್ನು ನೀವು ಇಂಗ್ಲೀಷ್ನಲ್ಲಿ ಯಾವ ರೀತಿಯಾಗಿ ಬರೀಬೇಕನ್ನೋ ನೀವು ಪ್ರಾಕ್ಟೀಸ್ ಮಾಡ್ಬೋದು ಈಸಿಯಾಗಿ. ಫಾರ್ ಎಕ್ಸಾಂಪಲ್ ನಾನು ನಾಲ್ಕು ಕೊಡ್ತೇನೆ, 4-5 ಈಸಿಯಾಗಿ. ಅದನ್ನು ಕನ್ನಡದಲ್ಲಿರೋ ಪದವನ್ನು ಇಂಗ್ಲೀಷ್ನಲ್ಲಿ ಅಪೋಸಿಟ್ ಹಾಕಿ ಪದಗಳನ್ನು ರಚನೆ ಮಾಡಿ. ಅದು ಯಾವುದೇ ಪದಗಳಂತ ಹೇಳಿದ್ರೆ ಕೆರೆ ಎದುರಿಗೆ, ಕೆರೆ ಎದುರಿಗೆ, ಬ್ಯಾಂಕಿನ ಎದುರಿಗೆ, ಬ್ಯಾಂಕಿನ ಎದುರಿಗೆ, ಆಸ್ಪತ್ರೆಯ ಎದುರಿಗೆ, ಆಸ್ಪತ್ರೆಯ ಎದುರಿಗೆ, ಕಾಲೇಜಿನ ಎದುರಿಗೆ, ಕಾಲೇಜಿನ ಎದುರಿಗೆ. ನೋಡಿ, ಕೆರೆ ಇರ್ಬೋದು, ಬ್ಯಾಂಕ್ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಕಾಲೇಜ್ ಇರ್ಬೋದು. ಇದಕ್ಕೆಲ್ಲ ನಾವು ಕನ್ನಡದಲ್ಲಿ ಎದುರಿಗೆ ಹಾಕ್ತೇವೆ. ಅದೇ ನಾವು ಇಂಗ್ಲೀಷ್ನಲ್ಲಿ ಅಪೋಸಿಟ್ ಹಾಕಿ ವಾಕ್ಯಗಳನ್ನ ರಚನೆ ಮಾಡಬೇಕು. ಅದು 14ನೇ ಪದದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇದೆ ಸ್ನೇಹಿತರೆ. ಇದೇ ರೀತಿ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನನ್ನ ವಿಡಿಯೋಗಳು ನಿಮಗೆ ಬೇಕಂತ ಹೇಳಿದ್ರೆ ಕನ್ನಡಿಗರ ಇಂಗ್ಲೀಷ್ ಮಿತ್ರ ಚಾನಲ್ ಎಜುಕೇಷನ್ದಲ್ಲಿ ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟ್ನಲ್ಲಿ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಆಗಿದೆ ಸ್ನೇಹಿತರೆ. ಇವತ್ತಿಗೆ 1ನೇ ಪದದಿಂದ ಹಿಡಿದು 14ನೇ ಪದವರೆಗೂ ಸಂಪೂರ್ಣವಾದ ಮಾಹಿತಿ ಇದೆ. ನೀವು ಈಸಿಯಾಗಿ ಡೈಲಿ ಅಂದರೆ ದಿನಕ್ಕೊಂದು ಪದವನ್ನು ಕಲಿತರೂ ಕೂಡ ಇವತ್ತಿಗೆ 14ನೇ ಪದವರೆಗೂ ಒಂದು ಮಾಹಿತಿ ನೀವು ತಿಳ್ಕೊಬೋದು ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು ವೆರಿ ಮಚ್.